ಸತತ 4399 ದಿನ ಸಾರ್ಥಕ ಚುನಾಯಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿ ಇವತ್ತಿಗೆ ನರೇಂದ್ರ ಮೋದಿಜಿಯವರು ವಿಶ್ವ ಕಂಡಂತಹ ಹೆಮ್ಮೆಯ ನಾಯಕರು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೇಶಾದ್ಯಂತ ಪ್ರಪಂಚದಲ್ಲಿ ಮೂಲೆ ಮೂಲೆಗಳಲ್ಲೂ ಕೂಡ ಈ ದಿನವನ್ನ ಒಂದು ಯಶಸ್ವಿಯಾಗಿ ಎಲ್ಲ ದೇವರ ಒಂದು ಸನ್ನಿಧಾನದಲ್ಲಿ ಇನ್ನು ಹೆಚ್ಚು ಪ್ರಧಾನಮಂತ್ರಿಗಳಿಗೆ ಅಧಿಕಾರ ನಡೆಸುವಂತ ಒಂದು ಆರೋಗ್ಯ ಸದೃಢತೆ ಕೊಡ್ಲಿ ಅಂತೇಳಿ ದೇವರಲ್ಲಿ ನಾವು ಇವತ್ತು ಶಿವಮೊಗ್ಗದ ನಮ್ಮೆಲ್ಲ ಕಾರ್ಯಕರ್ತರೆಲ್ಲ ಒಟ್ಟಾಗಿ ಸೇರಿ ಭಕ್ತಿಪೂರ್ವಕ ನಾವು ಪೂಜೆಯನ್ನ ಮಾಡಿಸಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಅವರ ಒಂದು ಸಾರ್ಥಕತೆಯ ಒಂದು ದಿನಗಳಲ್ಲಿ ವಿಶೇಷವಾಗಿ ಈ ಪ್ರಪಂಚದ ಅನೇಕ ದಿಕ್ಕಿನಲ್ಲಿ ಭಾರತಕ್ಕೆ ಗೌರವ ಬರುವಂತ ಒಂದು ಹೆಜ್ಜೆನ ಇಡುವಂತ ಕೆಲಸಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಇರ್ಬೋದು, ಮತ್ತು ವಿಶೇಷವಾಗಿ ರಾಷ್ಟ್ರೀಯತೆ ವಿಚಾರದಲ್ಲಿ ಹೆಚ್ಚು ಶಕ್ತಿ ತುಂಬುವಂತ ಒಂದು ಕಾರ್ಯವನ್ನು ಕೂಡ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅವರ ಆಶ್ರಯದಿಂದ ನಮ್ಮ ಮಲೆನಾಡು, ನಮ್ಮ ಶಿವಮೊಗ್ಗ ಕ್ಷೇತ್ರ ಕೂಡ ಎಲ್ಲ ದಿಕ್ಕಿನಲ್ಲೂ ಕೂಡ ಅಭಿವೃದ್ಧಿ ಆಗಿದೆ, ಆಗ್ತಾ ಇದೆ. ಮುಂದೂ ಕೂಡ ಇನ್ನು ಹೆಚ್ಚು ಅಭಿವೃದ್ಧಿ ದಿಕ್ಕಿನಲ್ಲಿ ದೇಶದ ಜೊತೆಗೆ ಮಲೆನಾಡನ್ನು ಕೂಡ ಜೋಡಿಸುವಂತ ಒಂದು ಕೆಲಸ ಹೆಮ್ಮೆಯ ಪ್ರಧಾನಮಂತ್ರಿಗಳ ಒಂದು ಆಶ್ರಯದಿಂದ ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ಸುದೀರ್ಘವಾದಂತಹ ಒಂದು ಚುನಾಯಿತ ಪ್ರಧಾನಮಂತ್ರಿಗಳಾಗಿ ಇವತ್ತೇನು 4399 ದಿನಗಳು ಇನ್ನು ಹೆಜ್ಜೆಯನ್ನು ಇಡ್ತಾ ಇರ್ತಾರೆ. ಅವರ ಒಂದು ಗುರಿ ಇದೆ, 2047ನೇ ಇಸ್ವಿಗೆ ಸ್ವಾತಂತ್ರ್ಯ ಬಂದು 100 ವರ್ಷಗಳು ತುಂಬುವಂತ ಒಂದು ಸಂದರ್ಭದಲ್ಲಿ ಒಂದು ವಿಕಸಿತ ಭಾರತ ಆಗಬೇಕು ಅಂತೇಳಿ ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ವಿಘ್ನೇಶ್ವರ ವಿನಾಯಕ ಎಲ್ಲ ರೀತಿಯಂತ ಶಕ್ತಿ ತುಂಬುವಂತ ಕಾರ್ಯ ಮಾಡಲಿ, ಆ ಒಂದು ಅವರಿಗೆ ಬೆಂಬಲಿಸುವಂತ ಒಂದು ನಮ್ಮ ದೇಶದ ಒಂದು ಪ್ರಜೆಗಳನ್ನ, ಅವರ ಮನಸ್ಥಿತಿಯನ್ನ ಒಗ್ಗೂಡಿಸುವಂತ ಕೆಲಸವನ್ನು ಕೂಡ ದೇವರು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಕೇಳ್ಕೊಂತ ತುಂಬಾ ಸಂತೋಷ. ಇವತ್ತು ಈ ದಿನವನ್ನ ಬರುತ್ತೆ ಅಂತ ನಾವು ಯಾರು ಕೂಡ ಅನ್ಕೊಂಡಿದ್ದಿಲ್ಲ. ಯಾಕೆಂದ್ರೆ ಹಿಂದೆ ಅಟಲ್ಜಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಾಗ ಅವರ ಸ್ಥಾನವನ್ನ ಕಳ್ಕೊಂಡಾಗ ಮತ್ತೆ ಆ ಜಾಗವನ್ನ ತುಂಬುವಂತ ಹೆಮ್ಮೆಯ ನಾಯಕ ಯಾರು ಬರಬಹುದು ಅಂತೇಳಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಯೋಚನೆ ಮಾಡ್ತಾ ಇದ್ವಿ, ದೇಶದ ಜನ ಯೋಚನೆ ಮಾಡ್ತಾ ಇದ್ರು. ಆದರೆ ಇವತ್ತು ದೇಶದ ನಮ್ಮ ಯೋಗ ಇವತ್ತು ಇಂಥ ಒಬ್ಬ ದೇಶಭಕ್ತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ರಾಷ್ಟ್ರದ ಒಂದು ಸೇವೆ ತೆಗೆದುಕೊಳ್ಳುವಂತ ಒಂದು ದೊಡ್ಡ ಆಶೀರ್ವಾದ ದೇವರು ಮಾಡಿದಾನೆ. ಇನ್ನು ಹೆಚ್ಚು ಆರೋಗ್ಯ ಅಧಿಕಾರವನ್ನು ನಡೆಸುವಂತ ಒಂದು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಮ್ಮೆಲ್ಲ ನಾಡಿನ ಜನರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ.